ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಭಾರತದ ವಿಜ್ಞಾನದ ಅಧ್ಯಾಪಕರೊಬ್ಬರು ಜಪಾನಿಗೆ ಹೋಗಿದ್ದರು. ಕೆಲ ಕಾಲ ಅಲ್ಲಿದ್ದು ಪಾಠ ಮಾಡ್ತಾ ಇದ್ರು. ಅಲ್ಲಿರುವಾಗ ಅಲ್ಲಿಯ ಜನರ ಶಿಸ್ತು, ಸಂಯಮ, ಸಮಯ ಪಾಲನೆ ಇವುಗಳನ್ನು ಗಮನಿಸಿದ್ರು. ಅಲ್ಲಿ ಯಾರೂ ಎತ್ತರದ ಧ್ವನಿಯಲ್ಲಿ ಮಾತನಾಡೋದಿಲ್ಲ, ಸಾಲು ಮುರಿದು ಮುನ್ನುಗ್ಗೋದಿಲ್ಲ, ರಸ್ತೆಯಲ್ಲಿ ಜಗಳವಾಡೋದಿಲ್ಲ, ಅನಾವಶ್ಯಕ ಹರಟೆ ಹೊಡೆಯೋದೇ ಇಲ್ಲ. ಇವೆಲ್ಲ ಅಚ್ಚರಿಯ ಮಾತು ಅನ್ನಿಸ್ತು ಅವರಿಗೆ. ಒಂದು ದಿನ ಅವರು ಟೋಕಿಯೋದಿಂದ 300 ಕಿಲೋಮೀಟರ್ ದೂರದಲ್ಲಿದ್ದ ಇನ್ನೊಂದು ಪಟ್ಟಣಕ್ಕೆ ಹೊರಡುವಾಗಲೇ ರಾತ್ರಿ 11 ಆಗಿತ್ತು. ಕಾರಿನ ಮೂಲಕ ಪ್ರವಾಸ. ಕಾರು ಬಂತು. ಅದರ ಚಾಲಕ ಸುಮಾರು 55ರಿಂದ 60 ವರ್ಷದ ಹಿರಿಯ. ಟೋಕಿಯೋ ನಗರ ಪ್ರದೇಶದ ದಾಟಿದ ಮೇಲೆ ಅಧ್ಯಾಪಕರು ಕಾರಿನ ಚಾಲಕನಿಗೆ ಹವಾನಿಯಂತ್ರಕವನ್ನು ಬಂದ್ ಮಾಡಲಿಕ್ಕೆ ಹೇಳಿ ಕಿಟಕಿಯ ಗಾಜನ್ನು ಕೆಳಗಿಳಿಸಿ ಕುಳಿತರು. ಹೊರಗಿನ ತಾಜಾ ಗಾಳಿಯನ್ನು ಪಡೆಯುವುದಲ್ಲದೆ ಹೊರ ದೃಶ್ಯಗಳನ್ನು ನೋಡೋದು ಅವರ ಉದ್ದೇಶ. ಪ್ರವಾಸ ನಡೀತು. ರಾತ್ರಿ ಸುಮಾರು 12-12:30 ಹೊತ್ತಿಗೆ ಕಾರು ಒಂದು ರೈಲ್ವೆ ಮಾರ್ಗವನ್ನು ದಾಟುವತ್ತ ಬಂತು. ಆ ರೈಲ್ವೆ ಗೇಟನ್ನು ಕಾಯುವವರು ಯಾರೂ ಇಲ್ಲ. ವಾಹನ ಚಾಲಕರೇ ಜಾಗರೂಕರಾಗಿ ಗಮನಿಸಿ ಹೋಗಬೇಕಾದ ದಾಟುವುದು. ಇವರ ಕಾರಿನ ಚಾಲಕ ಅಷ್ಟು ದೂರದಿಂದಲೇ ಕಾರಿನ ವೇಗವನ್ನು ಕಡಿಮೆ ಮಾಡಿದ. ತನ್ನ ಪಕ್ಕದಲ್ಲಿದ್ದ ಕಿಟಕಿಯಿಂದ ತನ್ನ ಬಲಗೈಯನ್ನು ಹೊರಹಾಕಿ ಚಾಚಿ ಮೇಲೆ ಕೆಳಗೆ ಮಾಡಿ ಕೈಯಾಡಿಸಿದ. ರೈಲ್ವೆ ಹಳಿಗಳಿಗಿಂತ 10 ಅಡಿ ದೂರದಲ್ಲಿ ಕಾರನ್ನು ನಿಧಾನವಾಗಿ ನಿಲ್ಲಿಸಿ ಎಡಕ್ಕೆ ಬಲಕ್ಕೆ ನೋಡಿ ಯಾವ ರೈಲು ಬರುತ್ತಿಲ್ಲ ಅಂತ ಖಾತ್ರಿ ಮಾಡಿಕೊಂಡು ನಂತರ ವಾಹನ ಚಲಿಸಿ ಹಳಿಗಳನ್ನು ದಾಟಿಸಿದ. ಅಧ್ಯಾಪಕರಿಗೆ ಇದು ಅಚ್ಚರಿಯ ಸಂಗತಿಯಾಯಿತು. ತಮ್ಮ ಹೋಟೆಲ್ ಮುಟ್ಟಿದ ನಂತರ ಅವರು ಆ ಚಾಲಕನನ್ನು ಕೇಳಿದರು, ಅಷ್ಟು ರಾತ್ರಿ ಹೊತ್ತಿನಲ್ಲಿ ನಿಮ್ಮ ಕಾರಿನ ಹಿಂದೆ ಸುಮಾರು 2 ಕಿಲೋಮೀಟರ್ವರೆಗೆ ಒಂದು ವಾಹನವೂ ಇರಲಿಲ್ಲ. ಆದರೂ ನೀವು ವಾಹನವನ್ನು ನಿಧಾನವಾಗಿಗೊಳಿಸುವಾಗ ಹೊರಗಡೆ ಕೈ ಹಾಕಿ ಮೇಲೆ ಕೆಳಗೆ ಕೈಯಾಡಿಸಿದ್ರಿ. ಇದು ಹಿಂದೆ ಬರುವ ವಾಹನಗಳ ಚಾಲಕರಿಗೆ ನಾನು ನಿಧಾನವಾಗಿದ್ದೇನೆ, ವೇಗವಾಗಿ ಬಂದು ಹಾಯಬೇಡಿ ಅಂತ ಹೇಳುವ ಸೂಚನೆ. ನೀವು ಯಾರಿಗೋಸ್ಕರ ಹಾಗೆ ಮಾಡಿದ್ರಿ? ಇನ್ನೊಂದು ವಿಷಯ, ಅಷ್ಟು ದೂರದಿಂದಲೇ ರೈಲು ಬರುತ್ತಿಲ್ಲ ಅಂತ ಕಾಣ್ತಿತ್ತು. ಆದರೂ ಅಷ್ಟು ನಿಧಾನವಾಗಿ ಹೋಗಿ ವಾಹನವನ್ನು ನಿಲ್ಲಿಸಿ ನಂತರ ಚಲಿಸಿದ್ರಿ ಯಾಕೆ ಅಂತ ಕೇಳ್ತು. ಅದಕ್ಕೆ ಆತ ತಲೆ ತಗ್ಸಿ ನಾಚಿ ನಕ್ಕು ಹೇಳ್ದ, ಏನು ಮಾಡೋದು ಸರ್, ಅಭ್ಯಾಸವಾಗಿ ಹೋಗಿದೆ. ನೋಡಿ, ಅವನಿಗೆ ಮಧ್ಯರಾತ್ರಿ ಹಿಂದೆ ಯಾರಿಲ್ಲದಿದ್ದರೂ ನಿಧಾನವಾಗಿ ಕೈ ಮಾಡಿ ತಿಳಿಸೋದು ಅಭ್ಯಾಸವಾಗಿದೆ. ನಾವು ಸಾಯಂಕಾಲ 5:30ಗೆ ಅತ್ಯಂತ ನಿಬಿಡವಾದ ರಸ್ತೆಯಲ್ಲಿ ವಾಹನಗಳು ಒಂದಕ್ಕೊಂದು ಅಂಟಿಕೊಂಡಂತೆ ಸಾಗ್ತಾ ಇದ್ರೂ ಕೂಡ ಕೈ ಮಾಡಿ ಸೂಚನೆ ಕೊಡುವುದಿಲ್ಲ. ಹಿಂದಿನವರು ಬಂದು ಗುದ್ದಿದರೆ ಜಗಳಕ್ಕೆ ಮಾತ್ರ ಸಿದ್ಧರಾಗಿ ಬಿಡ್ತೇವೆ. ಯಾಕೆ? ಆತ್ಮೀಯರೇ, ಈ ಕತೆ ಹೇಳಲಿಕ್ಕೆ ಕಾರಣ ಕೂಡ ಇದೆ. ಒಳ್ಳೆಯ ಕೆಲಸವನ್ನು ಒಮ್ಮೆ ಮಾಡಿದ್ರೆ ಸಾಲದು, ದಿನನಿತ್ಯ ಮಾಡ್ತಾ ಇರಬೇಕು. ಅದು ಅಭ್ಯಾಸವಾಗಿ ಬಿಡ್ತದೆ. ಅಭ್ಯಾಸವನ್ನು ಮುಂದುವರಿಸಿದ್ರೆ ಅದು ಮನೋಭಾವವಾಗುತ್ತೆ. ನಮಗೆ ಅರಿವಿಲ್ಲದಂತೆ ನಾವು ಒಳ್ಳೆಯ ಕಾರ್ಯವನ್ನು ಮಾಡ್ತೇವೆ, ಹಾಗೆ ಜೊತೆಗೆ ಸಮರ್ಥರು ಕೂಡ ಆಗ್ತೇವೆ. ಕತೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.